ಕೆನರಾ ಬ್ಯಾಂಕಿನ ಶಾಖೆ ವತಿಯಿಂದ ಮ್ಯಾನೇಜರ್ ನವೀನ್ ಚಂದ್ ಸಾವು ಸರ್ ಅವರ ಸ್ವಸಹಾಯ ಸಂಘಗಳಿಗೆ ಸಾಲ ವಿತರಣೆ ಕಾರ್ಯಕ್ರಮ ಆರಿಕುಂಟೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮ ಗ್ರಾಮ ಪಂಚಾಯಿತಿ ಲೆಕ್ಕ ಪರಿಶೋಧಕರು ಶ್ರೀನಿವಾಸ ಸರ್ ಅವರು, ಕೆನರಾ ಬ್ಯಾಂಕಿನ ಮ್ಯಾನೇಜರ್ ಎಇಒ ಮುರಳಿ ಸರ್, ಆರ್ಥಿಕ ಸಾಕ್ಷರತಾ ಕೇಂದ್ರದ ತಾಲೂಕಾ ಸಮಾಜಕರು ವೆಂಕಟೇಶ್, ಗೌರವಾನ್ವಿತ ಚುನಾಯಿತ ಸದಸ್ಯರು ಕಮರ್ ತಾಜ್ ಮೇಡಂ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ನಾಗದೇನಹಳ್ಳಿ ಎಸ್ ನಾರಾಯಣಸ್ವಾಮಿ, ಎನ್ಆರ್ಎಲ್ಎಂ ವಲಯ ಮೇಲ್ವಿಚಾರಕರು ವೆಂಕಟರಮಣಪ್ಪ ಹಾಗೂ ಸಂತೋಷ್ ಕುಮಾರ್ ಅವರು, ಕಾಯಕ ಮಿತ್ರ ಮಧುರಾ ಮೇಡಂ, ಎಂಬಿಕೆ ಸುಗುಣ ಮೇಡಂ, ಎಲ್ಸಿಆರ್ಪಿ ಅಮ್ಮಾಜಿ ಸೌಭಾಗ್ಯ, ಡಿಇಒ ಕದೀರಪ್ಪ, ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ಬ್ಯಾಂಕಿನ ವ್ಯವಸ್ಥಾಪಕರು ಮಾತನಾಡಿ, ಈ ದಿನ ಗ್ರಾಮ ಪಂಚಾಯಿತಿ ಸಾಲದ ರೂಪ ಸಂಘಗಳಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಮುಖ್ಯ ಉದ್ದೇಶ ನಿಮ್ಮ ಕುಟುಂಬಗಳ ಭವಿಷ್ಯ ಆಧಾರವಾಗಿರುತ್ತದೆ ಹಾಗೂ ಕಡಿಮೆ ಬಡ್ಡಿ ದರದಲ್ಲಿ ಸಾಲದ ಸಂಘಗಳಿಗೆ ಹಣ ನೀಡುತ್ತೇವೆ. ಈಗಾಗಲೇ ತಾಲೂಕು ವ್ಯಾಪ್ತಿಯ ಸುಮಾರು ಗ್ರಾಮ ಪಂಚಾಯಿತಿ ಸಂಘಗಳ ಗುಂಪುಗಳಿಗೆ ಸಾಲವನ್ನ ನೀಡಿದ್ದೇವೆ. ಎಲ್ಲ ರೀತಿಯ ಸೂಕ್ತ ದಾಖಲೆಗಳ ಮುಖಾಂತರ ಲಕ್ಷಾಂತರ ರೂಪಾಯಿ ಹಣವನ್ನ ಸಾಲದ ರೂಪ ಕೊಡುತ್ತೇವೆ. ಈ ಸಮಯದಲ್ಲಿ ವೆಂಕಟೇಶ್ ಅವರು ಬ್ಯಾಂಕಿನ ಮಾಹಿತಿಯನ್ನ ತಿಳಿಸಿದರು. ಕೆನರಾ ಬ್ಯಾಂಕಿನ ಫೀಲ್ಡ್ ಆಫೀಸರ್ ಮುರಳಿ ಸರ್ ಅವರು ಸಂಘಗಳಿಗೆ ಯಾವ ಹಣ ರೀತಿ ನೀಡಬೇಕು ಎಂಬುದರ ಬಗ್ಗೆ ಪೂರ್ಣ ಮಾಹಿತಿಯನ್ನ ಸಂಘದ ಗುಂಪುಗಳ ಸದಸ್ಯರಿಗೆ ತಿಳಿಸಿದರು. ಹೀಗೆ ಹಲವಾರು ವಿಚಾರಗಳನ್ನ ಸಭೆಯಲ್ಲಿ ವ್ಯಕ್ತಪಡಿಸಿದರು. ಫೋನ್ ನಂಬರ್ 9448077300. ಎಷ್ಟು ವರ್ಷಗಳಿಂದ ಇದೆ ಸಂಘ? ಒಂದು ವರ್ಷ ಆಯ್ತಾ ಸಂಘ ಮಾಡಿ? ಇಲ್ಲ ಲೋನ್ ತಗೊಂಡಿಲ್ಲ. ಒಂದು ಅಕೌಂಟ್ ಎಲ್ಲಿದೆ ಅಮ್ಮ ಮೇಡಮ್? ಅಕೌಂಟ್ ಎಲ್ಲಿ? ಯೂನಿಯನ್ ಬ್ಯಾಂಕ್ ಅಲ್ಲಿ ಇದೆ. ಅದನ್ನ ಇಲ್ಲಿ ಶಿಫ್ಟ್ ಇದೆ. ಮಾತ್ರ ನಿಮ್ಗೆ ಲೋನ್ ಕೊಡೋ ವ್ಯವಸ್ಥೆ ಆಲ್ರೆಡಿ ಸುಮಾರು ನಮ್ಮ ತಾಲೂಕಲ್ಲಿ ಒಂದು 10 ರಿಂದ 12 ಪಂಚಾಯತಿಯಲ್ಲಿ ಈ ತರ ಕಾರ್ಯಕ್ರಮ ಮಾಡಿ ಒಂದೊಂದು ಪಂಚಾಯತಿ ಕಡೆಯಿಂದ 10 ಸಂಘಕ್ಕೆ 20 ಸಂಘಕ್ಕೆ 30 ಸಂಘಕ್ಕೆ ಆ ತರ ಎಲ್ಲ ಲೋನ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ ನಮ್ಮ ಸರ್ ಅವರು. ಈಗ ನಿಮ್ಗೆ ಅದ್ರ ಬಗ್ಗೆ ಮತ್ತೆ ನಮ್ಮ ಫೀಲ್ಡ್ ಆಫೀಸರ್ ಇದ್ದಾರೆ, ನಮ್ಮ ಮತ್ತೆ ಚೀಫ್ ಮೇಯರ್ ಇದ್ದಾರೆ, ಅವ್ರು ಹೇಳ್ತಾರೆ. ಇವತ್ತು ನಿಮ್ಮ ಪಂಚಾಯತಿಯಲ್ಲಿ ಇವತ್ತು ಈ SHG ಕ್ರೆಡಿಟ್ ಲಿಂಗೇಜ್ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದೀವಿ. ಇದಕ್ಕೆಲ್ಲ ನೀವೆಲ್ಲ ಬಂದಿದ್ರಲ್ಲ, ನಿಮ್ಗೆ ಮೊದಲನೇದಾಗಿ ಧನ್ಯವಾದ ಹೇಳ್ತಾ, ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕೆನರಾ ಬ್ಯಾಂಕ್ ನ ಚೀಫ್ ಮೇಯರ್ ಅಂತ ನವೀನ್ ಚಂದ್ ಸಾಹು ಸರ್ ಬಂದಿದ್ದಾರೆ, ಅವರಿಗೆ ನಾವು ಸ್ವಾಗತ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಕೆನರಾ ಬ್ಯಾಂಕ್ ನ ಎಇಒ ಆದಂತಹ ಮುರಳಿ ಸರ್ ಬಂದಿದ್ದಾರೆ, ಅವರು ಫೀಲ್ಡ್ ಆಫೀಸರ್ ವರ್ಕ್ ಮಾಡ್ತಿದ್ದಾರೆ. ಅವ್ರಿಗೂ ನಾವು ಈ ಕಾರ್ಯಕ್ರಮ ಪರವಾಗಿ ನಾವು ಸ್ವಾಗತ ಕೊಡ್ತಾ ಇದ್ದೀವಿ. ಮೇಡಮ್ ಅವರು ಅಮರ್ತಾಜ್ ಮೇಡಮ್ ಅವರು ಗ್ರಾಮ ಪಂಚಾಯತ್ ಸದಸ್ಯರು, ಅವರು ಹೆಚ್ಚಿನಲ್ಲಿ ಮೇಡಮ್ ಅವರು ಕೂಡ ನಾವು ಸ್ವಾಗತ ಕೊಡ್ತಾ, ಅದೇ ರೀತಿಯಾಗಿ ನಮ್ಮ ಸೆಕ್ರೆಟರಿ ಶ್ರೀನಿವಾಸ್ ಅವರು ಇದ್ದಾರೆ, ಮತ್ತೆ ಇಲ್ಲಿ ಎಂಬಿಕೆ ಇದ್ದಾರೆ. ಸರ್ ಬನ್ನಿ. ನಮ್ಮ ವೆಂಕಟ 1 ಲಕ್ಷ ಮೇಲೆ ಸೇವಿಂಗ್ ಮಾಡಿದ್ರು ಸರ್. 5 ಲಕ್ಷ ವರ್ಷ ಆಗೈತೆ ನಾವು ಲೋನ್ ತಗೊಂಡಿಲ್ಲ. ನಾನು ಹೇಳೋದು ಕೇಳಿಸ್ಕೊಳ್ಳಿ. ಅಲ್ಲ ನಿಮ್ದು ಅವ್ರದ್ದು ಹೊಸ ಸಂಘ ಕೇಳ್ತಾ ಇದ್ದೀನಿ ಮೇಡಮ್. ಹೊಸ ಸಂಘಕ್ಕೆ ಏನಾದ್ರು ನೀವು ಲೋನ್ ತಗೋಬೇಕು ಅಂತ ಮಿನಿಮಮ್ ಎಷ್ಟು ಮಾಡಿದಿರೋ ಅದಕ್ಕೆ ನಾವು 6% ಕೊಡ್ಬೇಕು. ಸಪೋಸ್ 50,000 ನೀವು ಮಾಡಿದ್ರೆ ಈ ಉಳಿತಾಯ 50,000ಕ್ಕೆ 6% ಅಂದ್ರೆ 3 ಲಕ್ಷ. 3 ಲಕ್ಷ ಕೊಡ್ಬೋದು. ನಮ್ಗೆ 5 ಲಕ್ಷ ಬೇಕು ಅಂತಂದ್ರೆ ನಾನು ಇಲ್ಲೊಂದು ಮಾತು ಹೇಳಿದೀನಿ ಅಲ್ಲೊಂದು ಮಾತು ಹೇಳಿದೀನಿ ಅಂತ ಅನ್ಬಾರ್ದು. ಓಕೆನಾ? ಅದು ಏನಿದೆ ಬಡ್ಡಿ ಐತಿ ಅಕೌಂಟ್ ಅಲ್ಲಿ ಅನ್ನೋದಕ್ಕಿಂತ ನಿಮ್ ಬುಕ್ಸ್ ಅಲ್ಲಿ ಇರ್ಬೇಕು. तो उधर सभी पता चलता है, इसलिए दिमाग में कभी भी ऐसा है किसी को भी कि हम बैंक के साथ फोर्जरी करेंगे, कुछ गड़बड़ करेंगे, ऐसा नहीं करना. हम खुद चल के आया इसलिए कि ये इतना बात बोलने का उधर बैंक में टाइम नहीं मिलता. आप लोगों को इतना बात पूछने के लिए उसको एक्सप्लेन करने का को उधर नहीं होता है, उधर उतना स्पेस नहीं. इसलिए ग्राम पंचायत में आकर आप लोगों का क्या भी डाउट है, अभी हमारा ये कन्नड़ा में आपको बोलता है, आपको क्या पूछना है अभी पूछो. और एक चीज हमेशा ध्यान रखो कि अभी तक हम लोग कितना कम से कम 7-8 पंचायत में लोन कर चुका. कौन कौन पंचायत? तो टोटल लगभग 80 ग्रुप ऑलरेडी हम लोग अकाउंट खोल के सभी को लोन दिया है. ठीक, जिसका पहले से लोन था और अभी उसका सेविंग मान लो 1 लाख है तो 1 लाख के लिए
वो लोग एलिजिबल है। ನಮ್ಮ ತಗೊಂಡ್ರು ಎಸ್ ಸರ್. ನಮ್ಮಲ್ಲಿ 50,000 ತಗೊಂಡಿದ್ದಾರೆ, ಎಕ್ಸ್ಪೈರ್ಡ್ ಆದ್ರು. ಮನೆಯವ್ರನ್ನ ಕೇಳಿದ್ರೆ ಸರ್ ಮೇಮೆಂಟ್ ಶೇಷಕ್ಕೆ ಅಂತ ಕೈ ಇಟ್ಬಿಟ್ಟಿದ್ದಾರೆ. ಒಂದು ಇನ್ಸೂರೆನ್ಸ್ ಇದ್ರೆ ನಿಮ್ಮ ಇಲ್ಲ ಇನ್ಶೂರೆನ್ಸ್ ಇದ್ರೆ ಒಳ್ಳೇದು. ಮತ್ತೆ ಯಾರು ಜವಾಬ್ದಾರ? ನಿಮ್ದು ಯಾವ ಬ್ಯಾಂಕ್ ರೂಪಾಯಿ ಮಾಡಿಸಿರಿ ಸಾಕು. ಅಪ್ಲಿಕೇಶನ್ ಕೊಡ್ತಾರೆ. ಅಪ್ಲಿಕೇಶನ್ ಇನ್ಸೂರೆನ್ಸ್ ಬೇಕಾದ್ರೆ ಪ್ರತಿಯೊಬ್ಬರಿಗೆ ಈಗ ಅಂದ್ರೆ ಸುಮಾರು ಜನಕ್ಕೆ BP ಇರುತ್ತೆ, ಶುಗರ್ ಇರುತ್ತೆ, ಹಾರ್ಟ್ ಅಟ್ಯಾಕ್ ಇರುತ್ತೆ. ಇದಕ್ಕೆ ಅವರೇನೋ ಹಾಸ್ಪಿಟಲ್ ಸೀರಿಯಸ್ ಅಂತ ಹೋಗ್ತಾರೆ, ಮತ್ತೆ ಮನೆಗೆ ಬರ್ತಾರೆ. ಯಾವ ಮನೆ ಆಗಿರ್ಬೋದು ಅಲ್ವಾ? ಈ ತರ ಏನಾದ್ರೂ ಅಂತ ಸಮಯದಲ್ಲಿ ಆ ನ್ಯಾಚುರಲ್ ಇತ್ತು ಅಂದ್ರೆ ಸ್ವಾಭಾವಿಕ ಮರಣ ಸಂಭವಿಸಿದಾಗ ಆ ಕುಟುಂಬ ನಮ್ದಿಗೆ 2 ಲಕ್ಷ ಬರುತ್ತೆ. ದಯವಿಟ್ಟು ಯಾರು ಮಾಡಿಸ್ಕೊಂಡಿಲ್ವೋ, ನಿಮ್ಮ ಮನೇಲಿ ಯಾರು ಮಾಡಿಸ್ಕೊಂಡಿಲ್ವೋ ದಯವಿಟ್ಟು ನಿಮ್ ಬ್ಯಾಂಕ್ ಅಲ್ಲಿ ಆ ಇನ್ಸೂರೆನ್ಸ್ ಮಾಡಿಸ್ಕೊಳ್ಳಿ, ಓಕೆನಾ? ಮತ್ತೆ ನಿಮ್ಮ ಹತ್ರ ರೂಪೇ ಕಾರ್ಡ್ ಅಂತ ಇರುತ್ತೆ ಅಲ್ವಾ? ರೂಪೇ ಕಾರ್ಡ್ ಇದ್ದವರು ಅಟ್ಲೀಸ್ಟ್ 1 ತಿಂಗಳಿಗೋ ಇಲ್ಲ 40 ಡೇಸ್ಗೋ ಒಂದ್ಸಲ ATM ಮಿಷನ್ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ಬೇಕು ರೂಪೇ ಕಾರ್ಡ್ ಅನ್ನ. ಅಂತ ಟೈಮಲ್ಲಿ ನಾವೇನು ಆಕಸ್ಮಿಕ ತಿಳ್ಕೊಂಡಾಗ ಆ ಕಾರ್ಡ್ ಇನ್ಸೂರೆನ್ಸ್ ಇರುತ್ತೆ 2 ಲಕ್ಷ, ಓಕೆನಾ? ಆ ಸಣ್ಣ ಕುಟುಂಬ ಅವರಿಗೆ ಅಟ್ಲೀಸ್ಟ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ 20 ರೂಪಾಯಿ 430 ರೂಪಾಯಿ ಈ ತರ ರೂಪೇ ಕಾರ್ಡ್ ಇದ್ರೆ ಯೂಸ್ ಮಾಡಿದಾಗ ಒಟ್ಟು 6 ಲಕ್ಷ ಬರುತ್ತೆ ಅಲ್ವಾ? ಪ್ರಾಣ ಬರುತ್ತೆ ಮನೇಲಿ, ಏನಾದ್ರು ಪ್ರಾಣ ಬರಲ್ಲ ಹೋದ್ಮೇಲೆ. ಅಟ್ಲೀಸ್ಟ್ ಇದ್ದವ್ರಿಗೆ ಆ ಮಕ್ಕಳಿಗೋ ಅವ್ರ ಯಜಮಾನ್ಗೋ ಅವ್ರ ಹೆಂಡತಿಗೋ 1 4 ಲಕ್ಷ 2 ಲಕ್ಷ ಎಲ್ಲರಿಗೂ ಆಗಿದೆ. ಇನ್ಸೂರೆನ್ಸ್ ಎಲ್ಲ ಮಾಡಿಸ್ಕೊಂಡಿದ್ದೀರಾ? ನಿಮ್ದಲ್ಲ ಆಗಿದ್ಯಾ? ಗೊತ್ತಲ್ಲ ಅದ್ರ ಬಗ್ಗೆ ನಿಮ್ಗೆ? 1 ವರ್ಷಕ್ಕೆ 20 ರೂಪಾಯಿ ಸಣ್ಣ ಅಮೌಂಟ್ ಅಷ್ಟೇ ನಿಮ್ಮ ಅಕೌಂಟ್ ಇಂದ ಕಟ್ ಆಗುತ್ತೆ 1 ವರ್ಷಕ್ಕೆ ಒಂದ್ಸಲ. PMSBY ಅಂತ 18 ರಿಂದ 70 ವರ್ಷ ವಯಸ್ಸರವರೆಗೆ 1 ವರ್ಷಕ್ಕೆ 20 ರೂಪಾಯಿ ಕಟ್ ಆಗುತ್ತೆ ನಿಮ್ಮ ಅಕೌಂಟ್ ಕಡೆಯಿಂದ. ಇದು ಏನಕ್ಕಂದ್ರೆ ಹೊರಗಡೆ ಹೋಗೋ ಟೈಮಲ್ಲಿ ನಮ್ಗೆ ಬೈಕಲ್ಲೋ ಬಸ್ಸಲ್ಲೋ ಕಾರ್ಲೋ ಹೋಗ್ತಾ ಇರ್ತೀವಿ. ಇನ್ ಕೇಸ್ ನಮ್ಗೆ ಆಕಸ್ಮಿಕವಾಗಿ ನಮ್ಗೆ ಏನಾದ್ರು ಪ್ರಾಣ ಹೋಗೋದು ಬೇಡ, ಹೋದರೆ ಅಂತ ಟೈಮಲ್ಲಿ ನಮ್ಮ ಕುಟುಂಬ ನಮ್ಗೆ ಬ್ಯಾಂಕ್ ಕಡೆಯಿಂದ 2 lakhs rupees ಬರುತ್ತೆ. 2 ಲಕ್ಷ ರೂಪಾಯಿ ನಮ್ಗೆ ಏನೋ ಆದ್ರೆ ಮಾತ್ರ ಆಗೋದು ಬೇಡ. ಇಲ್ಲ ಇನ್ ಕೇಸ್ ಏನಾದ್ರು ಫಿಸಿಕಲಿ ಏನಾದ್ರು ಡ್ಯಾಮೇಜ್ ಆಗಿ ಅರ್ಧ ಊನ ಆಗಿಬಿಟ್ರೆ 1 ಲಕ್ಷ 70 ವರ್ಷ 70 ಚಿಲ್ಲರೆ ಪೈಸೆ ಬೀಳ್ತದೆ 5 ಲಕ್ಷ. ಇಲ್ಲ 5 ಲಕ್ಷ ದಾಟಿದೆ ಅಂತಂದ್ರೆ ಮತ್ತೆ ನಿಮ್ಗೆ 85 ಪೈಸೆ ಬರ್ತದೆ. 5 ಲಕ್ಷ ಮೇಲೆ ಆದ್ರೆ 85 ಪೈಸೆ ಬಡ್ಡಿ ಅದು. 10 ಲಕ್ಷ ತಗೊಂಡ್ರೆ ಅದೇ 5 ಲಕ್ಷ ಅಲ್ಲ, ಆದ್ರೆ 85 ಪೈಸೆ. 85 ಪೈಸೆ. ಅದು ಇಂಟ್ರೆಸ್ಟ್ ಆಯ್ತು ಮೇಡಮ್. ಪ್ಲಸ್ ನಿಮ್ದು ಗೌರ್ಮೆಂಟ್ ಗ್ಯಾರಂಟಿ ಚಾರ್ಜ್ ಒಂದು ಡೆಬಿಟ್ ಆಗ್ತದೆ. ಅದು ನೀವು ಪ್ರತಿ ವರ್ಷ ಕಟ್ತಾ ಇರ್ಬೇಕು ಲೋನ್ ಇರೋವರೆಗೂ. 3 ವರ್ಷ ವ್ಯಾಲಿಡಿಟಿ ಇದೆ ಎಷ್ಟು ಬರುತ್ತೆ ಸರ್ ಅದು? ಮೇಡಮ್. ಸಮ್ 12,000 ಸಮಥಿಂಗ್ ಬರ್ತದೆ. 100 ಗ್ರೂಪ್ ಎಲ್ಲ ಸೇರ್ಕೊಂಡು ಅದು ನೀವು ಸ್ಟೇಟ್ಮೆಂಟ್ ಅಲ್ಲಿ ನೋಡ್ಕೊಂಡು ಆ ಚಾರ್ಜ್ ಏನಿದೆ ಸಪರೇಟ್ ಆಗಿ ನೀವು ರಿಕವರ್ ಮಾಡ್ಕೋಬೇಕಾಗ್ತದೆ ಕಂತು ಬಿಟ್ಟು. ಅಂತಂದ್ರೆ ನಾನು ತಿಂಗಳ ನಿಮ್ದು 3,500 ಕೊಟ್ಬಿಡ್ಬೋದು. ಅಲ್ಲಿ ಬಂದು ಮತ್ತೆ ನೀವು ಜಗಳ ಮಾಡ್ಬೋದು, ನಮ್ಗೆ ಹಂಗೆ ಹೇಳಿದ್ರೆ ಹಿಂಗೆ ಹೇಳಿದ್ರಿ ಅಂತ. ಯಾಕಂದ್ರೆ ಸಾರ ಹೇಳ್ತಿರೋದು ಈಗ ಪಕ್ಕ ಪಂಚಾಯತ್ ನಮ್ಗೆ ಇಲ್ಲಿ ಅಲ್ಲೊಂದು ಪ್ರಾಬ್ಲಮ್ ಆಯ್ತು. ಅದು ಇದೇ ಉಳಿತಾಯನೇ ಇಲ್ಲ, ನಾನು ಅಲ್ಲಿ ಮೀಟಿಂಗ್ ಅಲ್ಲಿ ನೀವು ಹೇಳ್ಬಿಟ್ರೆ ನಾವು ಕೊಡ್ಲಿಲ್ಲ ಅಂತ ಹೇಳ್ಬಿಟ್ರು. ಉಳಿತಾಯ ಮೊನ್ನೆನೇ ಹಂಚ್ಕೊಂಡಿದ್ವಿ, ಮತ್ತೆ ಇವಾಗ ಹಂಚ್ಕೊಂಡಿರೋರು ನೀವು ಇನ್ ಕೇಸ್ ನೀವು ಲೋನ್ ಬೇಕು ಅಂತಂದ್ರೆ ಮತ್ತೆ ನೀವು ಅದನ್ನ ಕಟ್ಕೋಬೇಕು, ನೀವು ಬುಕ್ಗಳಲ್ಲಿ ಬರ್ಕೋಬೇಕು, ಬರ್ದು ನಮಗೆ ಕೊಡ್ಬೇಕಾಗ್ತದೆ. ಇವಾಗ 13,000 ನಾನೇ ಆಗಿದೆ ಒಬ್ಬೊಬ್ರು. ಆ ಅಮೌಂಟ್ ಏನಿದೆಯೋ ನಮ್ಗೆ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿ ತೋರಿಸ್ಬೇಕು. रखने का है कि ये कोई गवर्नमेंट आके माफी कर देगा ऐसा कुछ भी नहीं है। ये लोन दुड बैंक दे रहा है कर्ज के रूप में, लोन के रूप में, उसको चुकाना है, वापस करना है, दुड कट ಮಾಡಬೇಕು विथ इंटरेस्ट। ठीक है, अभी इंटरेस्ट कितना है वो बताता है। ठीक, इंटरेस्ट ತುಂಬಾ ಕಡಿಮೆ ಇದೆ, बहुत कम है। आप लोग आपस में जो करता है ना उससे 10 गुना कम है। माफ नहीं होता, वो माफी नहीं होता। नहीं होता। और कोई भी ग्रुप एक बैंक से ही लोन लेना है, ऐसा नहीं कि हम एक आदमी 2 ग्रुप में शामिल हुआ और यूनियन बैंक से भी ले लिया, कैनरा बैंक से भी ले लिया, ऐसा नहीं करना। एक बैंक में लेना, कौन तो भी एक बैंक होना। एक बैंक होना। ठीक है, और यदि कोई ऐसा गड़बड़ करेगा कि मान लो कल आओ, हम लोग एक बार जो बोलता है वो करता है। आप किसी को भी इधर कौन भी पंचायत में जाओ और पूछो, कैनरा बैंक का मैनेजर जो बोलता है वो करता है। ठीक, ऐसा नहीं कि खाली बोल के चला गया फिर उधर आया तो आज आओ कल आओ, ऐसा नहीं करते। आप लोग को आज हम लोग एप्लीकेशन देके जाएगा, वो एप्लीकेशन अच्छा से भर के जमा करो, अकाउंट खोलेंगे और साथ ही साथ क्रेडिट लिंकेज करेंगे, लोन भी दे देंगे। ठीक, अभी आप लोगों में से किसी को भी कुछ भी डाउट है तो एक एक करके पूछो, एक आदमी एक एक करके। आपको कुछ डाउट है बोलो, एक एक करके बोलो। कुछ डाउट है?
ಕಮ್ಮಿ ಬಡ್ಡಿ ನಿಮ್ಮ ಮಧ್ಯದಲ್ಲಿ ನೀವು ಗ್ರೂಪ್ ಅಲ್ಲಿ ಹಂಚ್ಕೊಂತಿರಲ್ಲ, ₹1 2 ಎವರೆಸ್ಟ್ ನೀವು ಅದಕ್ಕಿಂತ ಕಡಿಮೆ ಇಲ್ಲ. ನೀವು ಇಲ್ಲಿ ಕೇಳ್ಕೊಳ್ಳಿ ಮೇಡಮ್.